ಎಲ್ರಿಗೂ ಹರೇ ರಾಮ. ನಾನಿವತ್ತು ಆರೋಗ್ಯಕರವಾಗಿರುವಂಥ ಕಟ್ಲೆಟನ್ನು ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ. ಕಟ್ಲೆಟಿಗಾಗಿ ನಾನಿಲ್ಲಿ ಹೆಸರು ಕಾಳನ್ನು ಮೊಳಕೆ ಬರಿಸಿ ಇಟ್ಟಿದ್ದು ತಗೊಂಡಿದ್ದೀನಿ. ಹಾಗೆ ಹುರುಳಿ ಕಾಳನ್ನು ಮೊಳಕೆ ಬರಿಸಿದ್ದು. ಈ ಹೆಸರು ಕಾಳು ಮತ್ತು ಹುರುಳಿ ಕಾಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿ ಒಂದು 6-7 ಗಂಟೆ ನೆನೆದ ನಂತರ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟವಾಗ ಇದು ಸ್ವಲ್ಪ, ಈಗ ಬೇಸಿಗೆ ಕಾಲ ಅಂತೀವಿ, ಅಂದರೆ ಸ್ವಲ್ಪ ಹವಾಮಾನ ಬಿಸಿ ಬಿಸಿ ಇರೋದ್ರಿಂದ ಬೇಗನೆ ಮೊಳಕೆ ಬರುತ್ತೆ. ಇದರಿಂದ ನಾನು ಜಾಸ್ತಿ ಎಣ್ಣೆ ಅಥವಾ ತುಪ್ಪವನ್ನು ಬಳಸದೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಕಟ್ಲೆಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಇದನ್ನು ರುಬ್ಕೊಬರ್ತೀನಿ. ಇವನ್ನು ನೀರು ಬೇಕು ಅಂದರೆ ಅಷ್ಟೇ ಹಾಕ್ಕೊಳ್ಳೋದು. ನಾನಿಲ್ಲಿ ಒಂದು 3/4 ಬೌಲ್ ಆಗುವಷ್ಟು ಈ ಹೆಸರು ಕಾಳು ಮತ್ತು ಹುರುಳಿ ಕಾಳನ್ನು ಹಾಕ್ತಾಯಿದ್ದೀನಿ. ಮೊಳಕೆ ಬಂದ ಕಾಳು ಯಾವಾಗಲೂ ಆರೋಗ್ಯಕ್ಕೆ ಒಳ್ಳೆಯದು. ಇದಕ್ಕೆ ಖಾರಕ್ಕಾಗಿ ನಾನಿಲ್ಲಿ ನಮ್ಮೂರಿನಲ್ಲಿ ಸಿಗುವಂಥ ಸೂಜಿ ಮೆಣಸನ್ನು ಒಣಗಿದ್ದನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಶುಂಠಿಯನ್ನು ಹಾಕ್ತಾಯಿದ್ದೀನಿ, ಯಾಕೆಂದರೆ ಕಾಳಿಗೆ ಕೆಲವೊಂದು ಸಲ ವಾಯು ಅಂಶ ಇರುತ್ತೆ ಅಂತ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಜೀರಿಗೆಯನ್ನು ಹಾಕ್ಕೋಬೇಕು. ಹಾಗೆ ಈ ಇಂಗನ್ನು ಉಪಯೋಗಿಸ್ತಾ ಇದ್ದೀನಿ. ರುಚಿಗೆ ಉಪ್ಪನ್ನು ಹಾಕ್ಕೋಬೇಕು. ನೀರಿಲ್ಲದೇ ರುಬ್ಬೋಕೆ ನೋಡ್ತೀನಿ, ಬೇಕು ಅಂದರೆ ಅಷ್ಟೇ ನೀರನ್ನು ಹಾಕ್ಕೊಳ್ಳೋಣ, ಯಾಕೆಂದರೆ ಇದನ್ನು ತವಾ ಫ್ರೈ ಮಾಡಿದಾಗೆ ಕಟ್ಲೆಟ್ ಮಾಡಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ, ಯಾಕೆಂದರೆ ನೋಡಿ ಇದು ಮಿಕ್ಸ್ ಮಾಡಿ ಆಮೇಲೆ ನಾನು ಉಂಡೆ ಕಟ್ಟೋಕೆ ಬರಲಿಲ್ಲ ಅಂದರೆ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದು 2 ಡ್ರಾಪ್ ಹಾಕಿದ್ರೆ ಸಾಕು. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಪರಿಮಳ ಆಗಲಿ ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಬೆಳೆದಿರುವಂಥ ಕರಿಬೇವು. ನಾವು ಪರಿಮಳಕ್ಕೆ ಯಾವುದನ್ನು ಬೇಕೋ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಇದನ್ನು ತಟ್ಟಬೇಕಾಗತ್ತೆ, ಅಂದರೆ ಉಂಡೆ ಕಟ್ಟಿ ನಮ್ಗೆ ಬೇಕಾದ ಆಕಾರದಲ್ಲಿ ಮಾಡಿಕೊಂಡು ಒಂದು ದೋಸೆ ಕಾವಲಿಯಲ್ಲ ಅಥವಾ ಚಪಾತಿ ಕಾವಲಿಯಲ್ಲೋ ಎಣ್ಣೆ ಅಥವಾ ತುಪ್ಪ ಹಾಕಿ ಅದನ್ನು ಸುಡಬೇಕು. ಈಗ ನಾನು ಕಾವಲಿಯನ್ನು ಬಿಸಿ ಆಗೋಕ್ಕೆ ಬೆಂಕಿಯನ್ನು ಹಚ್ಕೊಂಡು ನಾವು ಬೇಕಾದ ಆಕಾರಕ್ಕೆ ತಟ್ಕೊಳ್ಳೋಣ. ಆರೋಗ್ಯಕರವಾಗಿರೋಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋಣ. ಇದನ್ನು ಎಣ್ಣೆಯಲ್ಲಿ ಕರಿದು ಮಾಡಬಹುದು. ಯಾವ ರೀತಿ ರುಚಿ ಬರುತ್ತೆ ಅನ್ನೋದನ್ನು ತೋರಿಸೋದಕ್ಕಾಗಿ ಈ ತುಪ್ಪವನ್ನು ಉಪಯೋಗಿಸ್ತಾ ಇದ್ದೀನಿ. ಈ ರೀತಿ ಒಂದು ಸಲ ಕಾವಲಿಗೆ ಹಾಕಿಟ್ಕೊಂಡು ಆಮೇಲೆ ಇದನ್ನು ನಾವು ಮಾಡ್ಕೊಂಡಿರೋದನ್ನು ಇದರ ಮೇಲೆ ಇಟ್ಕೊಂಡು ಹೋಗಬೇಕು. ನಾನೀಗ 2 ಆಕಾರದಲ್ಲಿ ತೋರಿಸ್ತೀನಿ, ನಮಗೆ ಬೇಕಾದ ಆಕಾರದಲ್ಲಿ ಮಾಡ್ಕೋಬೋದು. ನೋಡಿ, ಇದನ್ನು ಮಗ್ಚ್ ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಈ ರೀತಿ ಮಗ್ಚ್ ಹಾಕೋದು ಕಷ್ಟ ಆಗುತ್ತೆ. ತುಂಬ ಎಣ್ಣೆಯಲ್ಲೂ ಕರೆದು ಮಾಡ್ಬೋದು. ಅದೇ ಹೇಳಿದ್ನಲ್ಲ, ನಾನು ಇದನ್ನು ಕಡಿಮೆ ಸಾಮಗ್ರಿಯಲ್ಲಿ ಉಪಯೋಗಿಸೋದು ಮಾಡೋದು ಹೇಗೆ ಅಂತ ತೋರಿಸ್ತಾ ಇರುವಂಥದ್ದು. ನೋಡಿ, ತುಂಬ ಹೊತ್ತಿಟ್ಟರೆ ಈ ರೀತಿ ಕೆಂಪಾಗಿ ಬರುತ್ತೆ. ಮೊದಲಿಗೆ ನಾವು ಮಧ್ಯದಿಂದನೇ ತೆಗೆಯೋಣ, ಯಾಕೆಂದರೆ ಇಲ್ಲಿ ಉರಿ ಜಾಸ್ತಿ ಇರುತ್ತೆ ಯಾವಾಗಲೂ. ಇದು ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಅಡುಗೆಯಲ್ಲಿ ಗಡಿಬಿಡಿ ಮಾಡಿದ್ರೆ ಯಾವ ರೀತಿ ಶೇಪೆಲ್ಲ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಧಾನವಾಗಿ ಯಾವಾಗಲೂ ಮಾಡಿದರೆ ಚೆನ್ನಾಗಿ ಬರುತ್ತೆ. ಹುರುಳಿಕಾಳು ಕೆಲವರಿಗೆ ತಿನ್ನೋಕ್ಕೆ ಸೇರೋದಿಲ್ಲ ಅಂತಾರೆ. ಇದರಲ್ಲಿ ಹುರುಳಿಕಾಳು ಹಾಕಿದ್ದೀವಿ ಅಂತಲೇ ಗೊತ್ತಾಗೋಲ್ಲ. ಹೊರಗಡೆ ಕ್ರಿಸ್ಪಿಯಾಗಿದೆ, ಒಳಗಡೆ ಮೃದುವಾಗಿರುತ್ತೆ. ತುಪ್ಪವನ್ನು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ತುಪ್ಪ ದೇಹಕ್ಕೆ ಯಾವಾಗಲೂ ಒಳ್ಳೆಯದು, ಅದರಲ್ಲೂ ಇದು ದೇಸಿ ಗೀ. ಇಂಥ ಆರೋಗ್ಯಕರವಾದ ತಿಂಡಿಯನ್ನು ನೀವು ತಿನ್ನಿ, ಮಕ್ಕಳಿಗೂ ಕೊಡಿ. ನಿಮ್ಮಲ್ಲಿ ವಯಸ್ಸಾದವರಿದ್ದರೆ ಅವರಿಗೂ ಕೊಟ್ಟರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು.